ಅಪ್ಪಯ್ಯ, ಎಲ್ಲ ಗೊತ್ತಿದ್ದುವೆ ಆ ಊರಿಗೆ ಹೋಗಕ್ಕೆ ತೀರ್ಮಾನ ಮಾಡಿವ್ನಿ. ಕಾಮಿನಿ ದೇವಿ ನನ್ನ ಹುಡಿಕೊಂಡು ಇಲ್ಲಿ ಗಂಟ ಬಂದವಳೆ ಅಂದ್ರೆ ಅವಳು ಕೈಗೇನಾನ ನನ್ನ ಕಮಲಿ ಸಿಕ್ಬಿಟ್ರೆ, ಅವಳು ನನ್ನ ಮಗಳು ಅಂತ ಗೊತ್ತಾಗ್ಬಿಟ್ರೆ, ಇಲ್ಲಪ್ಪಯ್ಯ, ನನ್ನ ಕಮಲಿಗೆ ಏನಾಗಕ್ಕೂ ನಾನು ಬಿಡಕ್ಕಿಲ್ಲ. ಹಂಗಂತ ನಿನಗೆ ಕೊಟ್ಟಿರೋ ಮಾತನ್ನ ಮುರಿತಾ ಇದ್ದೀನಿ ಅನ್ಕೋಬೇಡ ಅಪ್ಪಯ್ಯ. ನನ್ನ ಕಮಲಿನ ನೋಡಿ ಅವಳಿಗೆ ಏನಾನ ಅಪಾಯ ಆಯ್ತಾ ಅಂತ ತಿಳ್ಕೊಂಡು ಹಂಗೆ ನಾನು ಇದ್ರೆ ಮಾತ್ರ ಅವಳನ್ನ ಕರ್ಕೊಬತ್ತೀನಿ. ಇನ್ನೊಂದಕ್ಕಿಂತ ನಾವಿಬ್ರು ದೂರದ ಊರಿಗೆ ಹೋಗಿ ಹೆಸರು ಬದಲಾಯಿಸ್ಕೊಂಡು ಬದುಕಿದ್ರು ಪರವಾಗಿಲ್ಲ. ನನ್ನ ಮಗಿಗೆ ಏನು ಆಗಕ್ಕೆ ನಾನು ಬಿಡಕ್ಕಿಲ್ಲ ಅಪ್ಪಯ್ಯ, ಬಿಡಕ್ಕಿಲ್ಲ. ನಾನಿನ್ ಬರ್ತೀನಿ ಅಪ್ಪಯ್ಯ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಅರ್ಪಿತಾ. ಅರ್ಪಿತಾ, ಆಫೀಸಲ್ಲಿ ತುಂಬ ಕೆಲಸ ಇದೆ, ಮನೆಗೆ ಹೋಗೋದು ಲೇಟ್ ಆಗುತ್ತೆ. ರಿಷಿನು ರಚನಾ ಕ್ಯಾಂಪಿಂದ ವಾಪಸ್ ಬಂದಿದ್ದಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಲ್ಲ. ಮನೆಗೆ ಫೋನ್ ಮಾಡಿ ಹೇಳ್ಬಿಡ್ತೀಯಾ ಲೇಟ್ ಆಗುತ್ತೆ ಅಂತ? ಓಕೆ ಮ್ಯಾಮ್. ಓಕೆ. ಅರ್ಪಿತಾ, ಅರ್ಪಿತಾ, ಯಾರಿದ್ದೀರಿ ಇಲ್ಲಿ? ಯಾರಿದ್ದೀರಾ ಇಲ್ಲಿ? ಯಾರು? ಈಗ ನೀವೇನು ಹೇಳಿಲ್ಲ ಅಂದ್ರೆ ನಾನು ಸೆಕ್ಯೂರಿಟಿನ ಕರಿತೀನಿ. Hello, Auntie. Are you surprised? ಹೇಗಿದ್ದೀರಾ ಆಂಟಿ? ಆಂಟಿ, ನಿಮ್ ಮುಖದಲ್ಲಿ ಆ ಶಾಕ್ ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ? ಯಾಕೆ ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಓಹ್, ನನ್ನ ಮಗಳು ಹೀಗೋಗಿ ನನ್ನ ಮಾನ ಕಳಿಯೋ ಕೆಲಸ ಮಾಡಿದಳೆ ಅಂತನಾ? ಯಾ ಆಂಟಿ, ರಚನಾಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ನಿಮ್ಮ ಭಿಕ್ಷೆ ಕಾಸು ಸ್ಕಾಲರ್ಶಿಪ್ ಆಗಿ ಕೊಟ್ಟಿದ್ರಲ್ಲಿ ಓದಕ್ಕೆ ಬರೋನು ಅವನು. ಅವನ ಜೊತೆ ಅಷ್ಟು ಕ್ಲೋಸ್ ಆಗಿ ಓಹ್ ಚೆ ಅಸಹ್ಯ. ಪಾಪ ಆಂಟಿ, ನೀವು ಇಂಥ ಅವಮಾನ ನಮ್ಮ ಎನಿಮಿಗೂ ಬರಬಾರ್ದು. ಆದ್ರೂ ಆಂಟಿ, ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ನೀವಾಗಿರೋದಕ್ಕೆ ಈ ವಿಡಿಯೋನ ನಿಂತು ನೋಡಿದ್ದೀರಾ. ಇದೇ ನಮ್ಮ ಡ್ಯಾಡಿನೋ ಅಥವಾ ಅಜ್ಜಿನೋ ಆಗಿದ್ದಿದ್ರೆ ಈ ವಿಡಿಯೋ ನೋಡಿದ ತಕ್ಷಣನೇ ಸೂಸೈಡ್ ಮಾಡ್ಕೋತಿದ್ರೋ ಏನೋ. ಅನಿಗಾ, ನಿನ್ಗೆ ಈ ವಿಡಿಯೋ ಎಲ್ಲಿಂದ ಸಿಕ್ತು? ನನ್ನ ರಚನಾ ಹೀಗೆಲ್ಲ ಬಿಹೇವ್ ಮಾಡಿರಲ್ಲ. ಐ ಡೋಂಟ್ ಬಿಲೀವ್ ದಿಸ್.
ಎಕ್ಸಾಕ್ಟ್ಲಿ ಆಂಟಿ, ನನ್ನಿಂದನೂ ನಂಬೋಕೆ ಆಗಲಿಲ್ಲ. ಬಟ್ ನಂಬಲೇಬೇಕು ಆಂಟಿ. ಯಾಕೆ ಗೊತ್ತಾ? ಈ ವಿಡಿಯೋನ ಶೂಟ್ ಮಾಡಿದ್ದು ನಾನೇ ಅಲ್ವಾ? ನಿನ್ನ ಮಗಳಿಗೆ ಸ್ವಲ್ಪ ಪ್ರೈವಸಿ ಸಿಕ್ಕಿದ್ದೇ ತಡ. ಆ ಹಳ್ಳಿ ಹುಡುಗನ ಜೊತೆ ಏನೇನೆಲ್ಲ ಮಾಡಿದಳೆ. ಅಬ್ಬಬ್ಬಬ್ಬಾ. ಅನಿಕಾ, ಸ್ಟಾಪ್ ದಿಸ್. ಮೊದಲು ಆ ವಿಡಿಯೋನ ಡಿಲೀಟ್ ಮಾಡು. ಡಿಲೀಟ್? ಯು ಮೀನ್ ಟೋಟಲ್ ಆಗಿ ಅಳ್ಸೋಕ್ ಹೇಳ್ತಿದ್ರಾ ಆಂಟಿ? ಐ ಆಮ್ ಸಾರಿ. ಈ ಕಷ್ಟ ನನ್ನ ಎನಿಮಿಗೂ ಬರಬಾರ್ದು ಅನ್ಕೊಂಡೆ. ಬಟ್ ನೀವು ನನ್ನ ಎನಿಮಿನೇ ಅಲ್ವಾ? ಏನು ಹಾಗೆ ನೋಡ್ತಿದ್ದೀರಾ? ಅವತ್ತು ನಾನು ಅಮ್ಮಮ್ಮ ನಿಮ್ಮ ಮನೆಗೆ ಬಂದರೆ ಅವಮಾನ ಮಾಡಿ ಕಳಿಸಿದ್ರಿ. ಅದಕ್ಕೆ ಈಗ ಅನುಭವಿಸ್ತಿದ್ದೀರಾ? ಅನುಭವಿಸಿ. ಡಿಲೀಟ್ ಮಾಡು ಅಂದ್ರೆ ಜಾಸ್ತಿ ಮಾತಾಡ್ತೀಯಾ? ಈ ತಾರನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ನೀನು? ಕಮಲಿ, ಇದೇನಮ್ಮ ಈಟ್ ಹೊತ್ತಿನಲ್ಲಿ? ಹೊರಗಡೆ ಶಾನೆ ಚಳಿ ಬೇರೆ ಐತೆ, ರೂಮಲ್ಲೇ ಕೂತ್ಕೊಂಡಿದ್ದು ಓದ್ಕೊಳ್ಳೋದಲ್ವಾ? ಅದು ಕೆಂಪ, ಕ್ಯಾಂಪ್ನಿಂದ ಬಂದಾಗಿಂದ ನಿಂಗೆ ಯಾಕೋ ಸ್ಯಾನೇನೆ ಸುಸ್ತಾಗವಳೆ. ಇನ್ನೇನು ಕತ್ಲಾಯ್ತೈತಲ್ಲ, ಲೈಟ್ ಹಾಕಿದ್ರೆ ಎಚ್ಚರ ಆಗೋಯ್ತೈತೆ. ಮೊದ್ಲಾಗಿದ್ರೆ ಬೀದಿ ದೀಪದಾಗ ಓದ್ಕೊತಿದ್ದೆ, ಇವಾಗಲ್ಲಿ ಸ್ಯಾನೆ ಸೊಳ್ಳೆ ಕಾಟ ಕೆಂಪ. ಕಮಲಿ, ಈ ಓದ್ಕೊಳ್ಳುವಾಗ ಶಾನೆ ಸೊಳ್ಳೆಗಳಿದ್ರೆ ಏನಾಯ್ತದೆ ಹೇಳ ಮುನ್ನಮ್ಮ? ಏನಾಯ್ತೈತೆ? ಏನಾಯ್ತದೆ ಅಂದ್ರೆ, ನೀನು ಓದಿದ್ದಕ್ಕೆ ನೀನೇ ಚಪ್ಪಾಳೆ ತಿಟ್ಕೋಬೇಕಾಗ್ತದೆ. ಹಿಂಗೆ 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 ಹಿಂಗೆ. ಅಯ್ಯೋ ತಮಾಷೆ ಸಾಕು ಕೆಂಪ. NCCಗೆ ಬರ್ದೇ ಇರೋರು ಹಾಸ್ಟೆಲ್ನಾಗ ಅವರಲ್ಲ, ಅವ್ರ ತವ ಪುಸ್ತಕ ಇಸ್ಕೊಂಡು ಬರ್ಕತೀವ್ನಿ. ಓದ್ಕೊಳ್ಳೋದು ಬರ್ಕೊಳ್ಳೋದು ಸ್ಯಾನ ಐತೆ ಕೆಂಪ. ಹಾ, ಸೇಮ್ ಸೇಮ್. ನಂಗೂ ಏಟೊಂದು ಕೆಲಸ ಐತೆ. ಈ ಪ್ರವೀಣನ್ನ ಎಲ್ಲ ಜವಾಬ್ದಾರಿ ನಂಗೆ ವಹಿಸವ್ರೆ. ನಾಳೆಯಿಂದ ಕ್ಯಾಂಟೀನ್ ನನ್ನ ಕಂಟ್ರೋಲಲ್ಲೇ ನಡೀತದೆ. ನನಗೆ ಊರು ಹೊಸದು ಬೇರೆ, ತರಕಾರಿ ಸಾಮಾನು ಎಲ್ಲ ತರಬೇಕು. ಸಂಬುಗೆ ಬಾರ್ಲಾ ಅಂತ ಫೋನ್ ಮಾಡಿದರೆ ನನಗೆ ಶಾನೆ ಸುಸ್ತಾಗ್ಬಿಡೋದೆ ಅಂತ ಮಲಗವನೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇವನಿ. ಸರಿ ನಡಿ, ನಾನು ನಿನ್ನ ಜೊತೆಗೆ ಬರ್ತೀನಿ. ಹಾ, ನೀನಾ? ಮೇಡಮ್, ನಿಂಗೆ ಓದ್ಕೊಳ್ಳೋದು ಬರ್ಕೊಳ್ಳೋದು ಜಾಸ್ತಿ ಇರ್ತದೆ. ಪರವಾಗಿಲ್ಲ ಕೆಂಪ, ನಾನು ಬೆಳಗ್ಗೆ ಬಿದ್ನೇನೆ ಎದ್ದು ಓದ್ಕತೀನಿ. ನಡಿ ಹೋಗುಮ. ತಿಟ್ಟವಾಗ್ಲು? ಹ್ಞೂ. ನಿಜವಾಗ್ಲು? ಹಾ, ಬಾ, ಒಂದು ನಿಮಿಷ ಇರೆ, ಫೋನ್ ತಗೊಂಬಂದ್ಬಿಡ್ತೀನಿ. ಸರಿ. ಒಪ್ಕೋತೀನಿ ಆಂಟಿ, ನೀವು ತುಂಬಾನೇ ಬುದ್ಧಿವಂತೆ. ರಿಯಲಿ ಯು ಸಚ್ ಅನ್ ಇನ್ಸ್ಪಿರೇಷನ್. ಬಟ್ ನಾನು ದಡ್ಡಿ ಅಲ್ಲ. ನೀವು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡುವಾಗಲೇ ಒಂದು ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದು ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಂಡಿರ್ತೀರಲ್ಲ ಆಂಟಿ. ಇಲ್ಲಿ ನಾನು ದ ಗ್ರೇಟ್ ತಾರಾನಂದ ಅವ್ರ ಜೊತೆ ಡೀಲ್ ಮಾಡ್ತಿದ್ದೀನಿ. ಅದು ಹೇಗೆ ಒಂದೇ ಒಂದು ಹಾರ್ಡ್ ಡಿಸ್ಕಲ್ಲಿ ವಿಡಿಯೋ ಇಟ್ಟಿರ್ತೀನಿ ಅಂತ ಅನ್ಕೊಂಡ್ರಿ? ಹಾಂ, ನೋ, ನೆವರ್ ಕೀಪ್ ಆಲ್ ಆಫ್ ಯೋರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಈ ಹಾರ್ಡ್ ಡಿಸ್ಕನ್ನ
ನೀವೇ ಇಟ್ಕೊಳ್ಳಿ. ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್, ಓಕೆನಾ? ಈ ಥರ ನನ್ನ ಹತ್ರ ಇನ್ನೂ ಸಿಕ್ಕಾಪಟ್ಟೆ ಇದೆ. ನಿಮ್ಮ ಮನೆಯವ್ರು ಎಲ್ರು, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಗಿಫ್ಟ್ ಕೊಡೋ ಅಷ್ಟು. ಅನಿಕಾ, ನಿಂಗೇನು ಬೇಕು? ಯಾಕೆ ಹೀಗೆ ಮಾಡ್ತಿದ್ಯಾ? ನನಗೇನು ಬೇಕು ಅಂತ ಕೇಳೋದು ಮುಂಚೆ ನಾನು ಕೇಳೋದನ್ನ ನೀವು ಕೊಡಲಿಲ್ಲ ಅಂದರೆ, ನನ್ನ ಡಿಮ್ಯಾಂಡ್ಸ್ಗೆ ನೀವು ಒಪ್ಪಲಿಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಾ? ಈ ವಿಡಿಯೋ ಯೂಟ್ಯೂಬ್, ವಾಟ್ಸ್ಯಾಪ್ ಆ್ಯಂಡ್ ಎಲ್ಲ ನ್ಯೂಸ್ ಚಾನೆಲ್ಸ್ಗೆ ತಲುಪುತ್ತೆ. ಅನಿಕಾ, ಅನಿಕಾ, ನಿನ್ಗೇನು ಬೇಕು? ನಿನ್ಗೇನು ಬೇಕು ಅಂತ ಕೇಳಿದೆ, ಹೇಳು. ದುಡ್ಡ? ಅದೆಷ್ಟು ಬೇಕು ಅಂತ ಹೇಳು, ನಾನು ಈಗಲೇ ನಿನಗೆ ಕೊಡ್ತೀನಿ. ಆ ದುಡ್ಡನ್ನ ತಗೊಂಡು ಈ ವಿಡಿಯೋ ಒರಿಜಿನಲ್ ಫೈಲ್ ನನ್ನ ಕೈಲಿ ಕೊಟ್ಟು ಇಲ್ಲಿಂದ ಹೋಗ್ತಾ ಇರು. ಆಂಟಿ, ಅಷ್ಟೊಂದು ಈಸಿನಾ? ಹಾಂ, ಮತ್ತಿನ್ನೇನು ಬೇಕು ನಿನಗೆ? ನೀನು ನಿಮ್ಮಮ್ಮನ ಹಾಗೆ ವಿಷಸರ್ಪ ಅಂತ ತೋರಿಸ್ಬಿಟ್ಟೆ ಅಲ್ವಾ? ನಿಮ್ಮಂಥವ್ರ ಜೊತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಶಿಪ್ ಇಟ್ಕೊಂಡಿದ್ಯಲ್ಲ, ನಮಗ್ ಬುದ್ಧಿ ಇಲ್ಲ. ಹಾ, ನಾನು ನಮ್ಮ ಅಮ್ಮಮ್ಮನ ಹಾಗೆ ಅಂತ ನೀವು ಹೇಳೋದನ್ನ ಕಾಂಪ್ಲಿಮೆಂಟ್ ಆಗಿ ತಗೋತೀನಿ ಆಂಟಿ. ಎಸ್, ನನಗೆ ನಮ್ಮ ಅಮ್ಮಮ್ಮನೇ ಎಲ್ಲ. ಓ, ಕೋಪ ಬರ್ತಿದ್ಯಾ? ಫೈನ್, ನೀವು ಎಷ್ಟು ಕೋಪ ಮಾಡ್ಕೋಬೇಕೋ, ಅಳಬೇಕೋ, ಕೂಗಾಡಬೇಕೋ ಎಲ್ಲ ಮುಗಿಸ್ಕೊಳ್ಳಿ. ನನ್ನ ಕ್ಯಾಬ್ ವೇಟ್ ಮಾಡ್ತಿದೆ, ನಾನಿನ್ನು ಬರ್ತೀನಿ. ಅನಿಕಾ, ವೇಟ್. ಡೋಂಟ್ ಪ್ಲೇ ವಿತ್ ಮೀ. ಜಸ್ಟ್ ಟೆಲ್ ಮಿ, ಡ್ಯಾಮ್, ನಿನಗೇನು ಬೇಕು? ಐ ವಾಂಟ್ ಟು ಪ್ಲೇ ವಿತ್ ಎವ್ರಿಬಡಿ ಆಂಟಿ. ನಂಗೇನು ಬೇಕು ಅಂತ ಸಿಂಪಲ್ ಆಗಿ ಹೇಳೋಕ್ಕೆ ನಾನು ಸಿಂಪಲ್ ಹುಡುಗಿ ಅಲ್ಲವೇ ಅಲ್ಲ. ಈಗ ನಿಮಗೆ ವಿಡಿಯೋ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ನೀವಾಗೆ ನನ್ನ ಹತ್ರ ಬಂದು ನನ್ನ ಮಗಳು ಮಾನ ಕಾಪಾಡಮ್ಮ ಅನಿಕಾ ಅಂತ ಬೇಡ್ಕೊಳ್ಳೋವರೆಗೂ ಈ ಗೇಮ್ ಮುಂದುವರಿಯುತ್ತೆ. Until then, take care, auntie. ಕಮಲಿ, ಯಾವ್ದನ್ನ ಒಂದು ಆ ಕಡೆ ತಕೊಳಮ್ಮ ಬಾರಮ್ಮ. ಹಿಂಗೆ ಚೌಕಾಸಿ ಮಾಡ್ತಾ ಹೋದ್ರೆ ಬರಿಗಾಲಿ ಹೋಗ್ಬೇಕಾಯ್ತದೆ ಕಬ್ಬಿಸ್ಕೊಂಡು. ಅಯ್ಯ ಸುಮ್ಕಿರು ಕೆಂಪ, ನಮ್ಮೂರಾಗೆ ನಾವ್ ಈಟೊಂದು ಕಾಸು ಕೊಡ್ತಕ್ಕತ್ತಿದ್ವಾ? ಅಯ್ಯ ಸರಿ ಹೋಯ್ತಮ್ಮಿ ನಿಮ್ಮ ಮಾದ. ಅಲ್ಲ ಮಾರಾಪುರಕ್ಕೂ ಮಹಾನಗರಕ್ಕೂ ಒಂದೇ ಮಾಡ್ತೀಯಲ್ಲ ನೀನು.
ಸುಮ್ಕೆ ಬಾ ಕೆಂಪ ಅಲ್ಲಿ ನೋಡಮ್ಮ. ಕಮಲಿ ಇಲ್ಲೇ ತಗೊಳಮ್ಮ, ಚೆನ್ನಾಗೈತೆ ಹಾ ನೋಡು, ಚೆನ್ನಾಗಿದ್ದಂಗೈತಿ ಕ್ಯಾರೆಟ್ ಎಲ್ಲ. ಏನಮ್ಮ ಹಂಗ್ ನೋಡ್ತಾ ಇದ್ಯಾ? ಏ ಚೆನ್ನಾಗೈತೆ ಇಲ್ವಾ ನೋಡೋದ್ ಬೇಡ್ವಾ? ಹೆಂಗೆ ಕ್ಯಾರೆಟ್ ಕೆಜಿ? 100 ರೂಪಾಯಿ ಕೆಜಿ. ಅಣ್ಣ ನೀನೇನ್ ಕ್ಯಾರೆಟ್ ಬೆಲೆ ಹೇಳ್ತಿದ್ಯಾ ಇಲ್ವಾ 24 ಕ್ಯಾರೆಟ್ ಬೆಲೆ ಹೇಳ್ತಿದ್ಯಾ? ಕಮಲಿ ಅಣ್ಣಂಗೆ ಜೋಕ್ ಅರ್ಥ ಆಗಿಲ್ಲ. ಓ ಅಣ್ಣ ಸರಿಯಾಗಿ ನೋಡಿ ಹೇಳು, ಒಂದು 5 kg ಬೇಕು ನಮಗೆ. ಹೋದ ಕೆಲಸ ಏನಾಯ್ತು? ಸಕ್ಸಸ್ ತಾನೇ? ನಮ್ಮ ಪ್ಲಾನ್ಸ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆಯ್ತಲ್ವಾ? ಮೈ ಗಾಡ್ ಬೇಬಿ, ಸೂಪರ್ ಚಿನ್ನು ನೀನು. ಮಾಮ್, ಬೇಬಿ ಈಗಲಾದರೂ ಅದೇನು ಅಂತ ನನ್ನ ಹತ್ರ ಹೇಳ್ತೀರಾ? ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ನಂಗೆ ಹೇಗೆ ಅನ್ಸಿದೆ ಗೊತ್ತಾ? ಕಿವುಡನ್ ಮುಂದೆ ತಮಟೆ ಬಾಸ್ದಂಗೆ. ನೋಡಿ, ನನಗೆ ಚಂದ್ರು ಜೊತೆ ಆಚೆ ಹೋಗೋಕ್ಕಿದೆ. ಅದಕ್ಕೆ ಮುಂಚೆ ಏನು ಅಂತ ಹೇಳ್ಬಿಡಿ ಪ್ಲೀಸ್. ಇಲ್ಲಿ ಬೇಡ, ಬಾ ನನ್ನ ಜೊತೆ. ಎಲ್ಲಿಗೆ? ಅಯ್ಯೋ ನಾನು ಹೇಳ್ತೀನಿ, ಬಾ ಬಾ ನೀನು ಬಾ. ಶೋ ಬೇಗ ಹೇಳಿ ಮಾಮ್. ಮಾಮ್ ಬೇಬಿ ಪ್ಲೀಸ್, ಈಗಲಾದರೂ ಅದೇನು ಅಂತ ಹೇಳ್ತೀರಾ? ರಿಯಲಿ ಬೇಬಿ, ಈ ಪ್ಲ್ಯಾನ್ ಯಾವುದು ನನಗೆ ಗೊತ್ತೇ ಇರಲಿಲ್ಲ. ದಿಸ್ ಇಸ್ ಜೀನಿಯಸ್. ಯಾರು ಪ್ಲ್ಯಾನ್ ಮಾಡಿದ್ದು? ಯಾರು ಫೋಟೋಗ್ರಾಫ್ಸ್ ತೆಗೆದಿದ್ದು? ಹಾಂ, ನಾನು ಅಮ್ಮಮ್ಮ ಇಬ್ರು ಇದನ್ನ ಪ್ಲಾನ್ ಮಾಡಿದ್ವಿ. ಕಾಲೇಜಲ್ಲಿ ಒಂದ್ಸಲ ಋಷಿ ತೇಜಸ್ಸಿಗೆ ನಾಯಿಗೋಡ್ದಂಗೆ ಓಡ್ತಿದ್ದ. ಅದು ಇಡೀ ಕಾಲೇಜ್ ಎದುರು. ತೇಜಸ್ ರಿವೆಂಜ್ ತಗೊಳಕ್ಕೆ ಅಂತ ಕಾಯ್ತಿದ್ದ. ನಾನು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡೆ. NCC ಕ್ಯಾಂಪಲ್ಲಿ ಆ ಕೆಸರಿನ ಕಮಲಿ ಪ್ರಾಣ ತೆಗಿಯೋಕೆ ಅಂತ ತುಂಬ ಐಡಿಯಾಗಳನ್ನ ಯೋಚನೆ ಮಾಡಿದ್ವಿ. ನಥಿಂಗ್ ವರ್ಕ್ಸ್. ಬಟ್ ದಿಸ್ ಟೈಮ್ ಐ ನೋ ವಾಟ್ ಐ ವಾಂಟ್ ಆ್ಯಂಡ್ ಐ ವಿಲ್ ಗೆಟ್ ಇಟ್. ಆಸಮ್ ಬೇಬಿ, ನಿನ್ಗೇನು ಬೇಕಾಗಿರೋದು ಅಂತ ನನಗೆ ಗೊತ್ತು. ಆ್ಯಂಡ್ ದಿಸ್ ಟೈಮ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಹಾಂ ಬಂದೆ ಚಂದ್ರು. ಸರಿ, ನಾನು ಬರ್ತೀನಿ. ಅಣ್ಣ ಏನಮ್ಮ, ಏನು ಬೇಕಿತ್ತು? ಅಣ್ಣ ಒಬ್ರು ತವ ಮಾತಾಡ್ಬೇಕಾಗಿತ್ತು. ಒಸಿ ನಿಮ್ಮ ಫೋನ್ ಕೊಟ್ರೆ ನಾನು ಮಾತಾಡ್ಕೊತೀನಿ. ಸರಿ ತಗೋ, ಬೇಗ ಮಾಡಿಕೊಡು. ಅಯ್ಯೋ ಇದು ಒಂದು ಫೋನ್. ಹಾಂ ಕಮಲಿ, ಫೋನ್ ಹಿಡ್ಕೊ, ನಾನು ಚೀಲ ಎತ್ಕೊತೀನಿ. ಹಲೋ 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 ಹಲೋ
ಹಲೋ